ಮಾಧ್ಯಮಗಳಿಗೆ ಸರಿಯಾಗಿ ಬೆಂಡೆತ್ತಿದ ಮನಾಫ್. ಹೌದು ಸ್ನೇಹಿತರೆ, ಈ ಮಾಧ್ಯಮಗಳು ಏನಿದೆ ಅತಿರೇಕವಾಗಿ ಮಾತಾಡ್ತಾ ಇದೆ. ಈಗ ನೋಡಿ, ಮನಾಫ್ ಅವ್ರನ್ನ ಕರ್ಕೊಂಡಿದ್ದಾರೆ, SITಲಿ ಅರೆಸ್ಟೇ ಆಗೋದ್ರು, ಗಿರೀಶ್ ಮಠನ ಅರೆಸ್ಟ್ ಆಗೋದ್ರು, ಜಯಂತಿ ಅರೆಸ್ಟ್ ಆಗೋದ್ರು, ಮತ್ತೆ ತಿಮ್ಮರೊಡ್ಡಿನ ಮತ್ತೆ ಬಂಧಿಸ್ತಾರೆ. ಬರೀ ಇಂಥ ನ್ಯೂಸ್ಗಳೇ ಆಗ್ತಾ ಇದ್ದಾರೆ. ಅದಕ್ಕೆ ಮನಾಫ್ ಅವರು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ನೀವುಗಳು ಇರೋ ವಿಷಯ ಅಷ್ಟೇ ಹಾಕಿ TRPಗೋಸ್ಕರ ಇಲ್ದಿರೋ ನ್ಯೂಸ್ ಎಲ್ಲ ಯಾಕೆ ಹಾಕ್ತೀರಾ ಅಂತ ಮನಾಫ್ ಅವರು ನೇರವಾಗಿ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ನೀವ್ ಹೇಳಿದ್ನೆಲ್ಲ ಕೇಳಕ್ಕಾಗಲ್ಲ, ಮೈಕ್ ಹಿಡಿದ್ರೆ ನಾನು ಹೇಳೋದನ್ನ ಕೇಳಂಗಿದ್ರೆ ಮಾತ್ರ ಮೈಕ್ ಹಿಡೀರಿ ಅಂತ ಮನಾಫ್ ಕೇಳಿದ್ದಾರೆ. ಸುಜಾತಾ ಭಟ್ ಬಗ್ಗೆ ನೇರವಾಗಿ ಮಾಧ್ಯಮದವರು ಮನಾಫ್ಗೆ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, SIT ತನಿಖೆ ಕರೆದಿದೆ, ನಿಮ್ಗೇನಾದ್ರು ಭಯ ಇದೆಯಾ? ಸುಜಾತಾ ಭಟ್ ಪರ ಮಾತಾಡಿದ್ದೀರಲ್ಲ, ನಿಮ್ಗೇನಾದ್ರೂ ಭಯ ಇದೆಯಾ? ಯಾಕಂದ್ರೆ SIT ನಿಮ್ಮನ್ನ ಅರೆಸ್ಟ್ ಮಾಡುತ್ತೆ ಅಂತ ಏನಾದರೂ ಭಯ ಇದೆಯಾ ಅಂತ. ಅದಕ್ಕೆ ಮನಾಫ್ ಅವರು ನೇರವಾಗಿ ಹೇಳ್ತಾರೆ, ಸುಜಾತಾ ಭಟ್ ಅವರು ಇದ್ದಾರಲ್ಲ, ಅವರು ಅಳ್ತಾ ಇದ್ರು, ಮತ್ತೆ ಅವ್ರ ಹಣೆ ಮೇಲೆ ಗಾಯ ಆಗಿರೋದು ನಮಗೆ ತೋರಿಸಿದ್ರು, ಹಾಗೂ ಅವ್ರನ್ನ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ, ಮತ್ತೆ ಅತ್ಯಾಚಾರ ಆಗಿದೆ ಅಂತೆಲ್ಲ ನಮ್ಮ ಹತ್ರ ಹತ್ಕೊಂಡು ಹೇಳಿದ್ದಕ್ಕೇನೆ ನಾವು ಅವ್ರ ಪರ ನಿಂತ್ಕೊಂಡ್ವಿ. ಅವರು ನಮಗೆ ತಾಯಿ ಇದ್ದಂಗೆ, ಯಾರೇ ಆದರೂ ಸರಿ ತಾಯಿ ಆದವರು ಅನ್ಯಾಯ ಆಗಿದೆ ಅಂದಾಗ ನಾವು ಅವ್ರ ಪರ ನಿಂತ್ಕೋತೀವಿ. ಅವರು ಪ್ರಕರಣದಲ್ಲಿ ಅವರು ಹೇಳ್ಬೇಕಾದ್ರೆ ಸತ್ಯ ಇತ್ತು, ಆದರೆ ಈಗ ಅವರು ಏನು ಮಾಡಿದ್ದಾರೆ ಅದ್ರ ಮೇಲೆ ನಮಗೆ ನಂಬಿಕೆ ಇಲ್ಲ, ಅವ್ರ ಮೇಲೆ ನಂಬಿಕೆ ಹೊಂಟೋಗಿದೆ. ಹೌದು, ಅವರು ಸತ್ಯ ಅಂದಾಗ ಸತ್ಯ ಇರಬಹುದು ಅಂತ ನಾವು ಸಪೋರ್ಟ್ ಮಾಡಿದ್ದೀವಿ, ಅದರಲ್ಲಿ ಏನು ತಪ್ಪು ಅಂತ ಮನಾಫ್ ಅವರು ಕೇಳ್ತಾರೆ. ಅಂದರೆ ಮಾಧ್ಯಮಗಳಿಗೆ ಪ್ರಶ್ನೆ ಹಾಕ್ತಾರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ನೋಡಿ, SIT ತನಿಖೆ ನಡೀತಾ ಇದೆ, ನೀವೇ ಆಗಲಿ, ಯೂಟ್ಯೂಬರ್ಸ್ಗಳೇ ಆಗಲಿ, ಅಥವಾ ಯಾರೇ ಆದರೂ ಸರಿ, ಏನು ಬರುತ್ತೆ ಅದನ್ನ ತೋರಿಸ್ಬೇಡಿ. ಯಾಕೆ ಅಂದರೆ ಇನ್ನೂ ತನಿಖೆಯಲ್ಲಿದೆ. ತನಿಖೆ ಯಾವ ಥರ ತಿರುಗುತ್ತೆ, ಯಾವ ಥರ ತಗೊಂಡೋಗ್ತಾರೆ, ಅದು SIT ತನಿಖಾ ಅಧಿಕಾರಿಗಳಿಗಷ್ಟೇ ಬಿಟ್ಟಿದೆ. ನಾವು ಇದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸದ್ಯ ಈ ತಲೆಬುರುಡೆ ಕೇಸಲ್ಲಿದ್ದ ಚಿನ್ನಯ್ಯ ಅಲಿಯಾಸ್ ಭೀಮಾ, ನೋಡಿ, ಇವ್ರೀಗ ಆಲ್ರೆಡಿ ಜೈಲಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಏನಿದ್ರು SIT ತನಿಖೆ ಮಾಡ್ತಾ ಇದೆ. ತನಿಖೆಯಲ್ಲಿ ಯಾರೆಲ್ಲ ಬೇಕೋ ಅವ್ರನ್ನ ಕರ್ಕೊಳ್ಳುತ್ತೆ ಅಂತ ಗೃಹ ಸಚಿವರಾದ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ, ಮಾಧ್ಯಮಗಳಲ್ಲಿ ಡೈಲಿ ಬರ್ತಾ ಇದೆ ನೋಡಿ, ಸೌಜನ್ಯರ ಮಾವ ಅರೆಸ್ಟ್ ಆಗೋದ್ರು, ಇನ್ನು 5 ನಿಮಿಷದಲ್ಲಿ ಅರೆಸ್ಟ್ ಆಗ್ಬಿಡ್ತಾರೆ, ಗಿರೀಶ್ ಮಠನ ಇವಾಗ ಅರೆಸ್ಟ್ ಆಗ್ಬಿಡ್ತಾರೆ. TRPಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಮಾಧ್ಯಮಗಳು. ಸ್ನೇಹಿತರೆ, ಈ ಮಾಧ್ಯಮಗಳಿಗೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಒಂಥರ ಚಿನ್ನದ ಗಣಿ ಆಗ್ಬಿಟ್ಟಿದೆ. ಯಾಕಂದ್ರೆ ಏನ್ ಸುಳ್ಳು ಹೇಳಿದ್ರು ನಡೆಯುತ್ತೆ ಅಂತ ತೋರಿಸ್ತಾ ಬಿದ್ದವ್ರೆ. ಅಪ್ಪ ಮಂಜುನಾಥ ಸ್ವಾಮಿ, ಈ ಮಾಧ್ಯಮದವರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಸ್ನೇಹಿತರೆ, ಈ ಮಾಧ್ಯಮದಲ್ಲಿ ಏನ್ ತೋರಿಸ್ತಾರೆ ಅದನ್ನೆಲ್ಲ ನಿಜ ಅನ್ಕೊಂಬಿಟ್ಟು ಕೆಲವ್ರು ಕಮೆಂಟ್ ಮಾಡ್ತಾರೆ, ಅರ್ಥನೇ ಮಾಡ್ಕೊಳ್ಳಲ್ಲ ಇವ್ರುಗಳು.